ಓಕೆ. ಎಲ್ಲೋ ನಡುವೆ ರಾಕೇಶ್ ಅಡಿಗ ಅವರು ಕಳೆದೋಗ್ಬಿಟ್ರು. ಸ್ವಲ್ಪ ದಿನ ಸುದ್ದಿನಲ್ಲಿ ಇಷ್ಟೆಲ್ಲ ಮಾಡ್ಕೊಂಬಂದಂಥ ರಾಕೇಶ್ ಅಡಿಗ ಕಳೆದೋದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಸಿನಿಮಾಗಳಲ್ಲಿ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತಾರೆ. ವೈ? ಇಲ್ಲ, ಅದು ಅಲೆಮಾರಿ ಇದ್ದಾಗ ನಾನು ದಟ್ ವಾಸ್ ಮೈ 3rd or 4th ಮೂವಿ. ಅದರಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಓಕೆ, ನನ್ನನ್ನು ಗುರ್ಸಿ ಇವ್ನು ಮಾಡ್ಬೋದು ಅಂತ ಅವ್ರು ಟ್ರಸ್ಟ್ ಮಾಡಿದ್ರಲ್ಲ ಸಂತು ಅವರು, ಇವನ್ ಕೈಲಿ ತೆಗ್ಸ್ಬೋದು ವಿಲನ್ ಅಂತ ಅವ್ರು ಟ್ರಸ್ಟ್ ಮಾಡಿದ್ರು. ಅವ್ರು ಮೀಟ್ ಮಾಡಿದ ತಕ್ಷಣ ನಾನು ಸರ್ ಒಂಚೂರು ಸ್ಟ್ರೈಟ್ ಹೇರ್ ಮಾಡ್ಕೊತೀನಿ, ನನ್ಗೆ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ನಾನು ಒಬ್ಬ ಆಕ್ಟರ್ ಅಂತ ಯಾವತ್ತೂ ನನ್ನ ಹೀರೋ ಅಂತ ಐಡೆಂಟಿಫೈ ಮಾಡ್ಕೊಂಡಿರಲಿಲ್ಲ. ಸೊ ಅವಾಗ ನನಗೆ ತುಂಬಾ ಎಕ್ಸೈಟ್ ಆಯ್ತು. ಅಲ್ಲಿ ಒಂದು ಅಂಡ್ ತುಂಬಾ ಚಾಕ್ಲೇಟಿ ಇರುವಾಗ ಓಕೆ ಇವ್ನು ರಗಡ್ ಆಗು ಕಾಣಿಸ್ಬೋದಲ್ವಾ, ನಾನು ರಗಡಾಗೂ ಕಾಣಿಸ್ಬೋದು ಅಂತ ಒಂದು ತೋರ್ಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸಕ್ಸಸ್ ಬಂದಿತ್ತು, ಆದರೆ ರಾಕೇಶ್ ಅಡಿಗ ಅದನ್ನು ಸಕ್ಸಸ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅನ್ನೋ ಮಾತುಗಳಿದ್ವು. ಹೌದು ಸರ್, ಅಂದರೆ ಅವಾಗ ನಾನು ಹೇಳ್ದಾಗೆ 100 ಡೇಸ್ ವ್ಯಾಲ್ಯೂ ಗೊತ್ತಿರಲಿಲ್ಲ ನನಗೆ, ಮತ್ತೆ ನನ್ನನ್ನು ಗೈಡ್ ಮಾಡೋರು ಇರಲಿಲ್ಲ, ಯಾವ ಥರ ಚಾಯ್ಸು. ಇವಾಗ ಏನಾದ್ರು ನಾನೇ ನನ್ನ ಹಳೆ ರಾಕೇಶ್ ಒಬ್ಬ ಇದ್ದಾನೆ ನಾನು ಗೈಡ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 6-7 years ಸಿನಿಮಾನೇ ಮಾಡಬೇಡ ಅಂತ ಇದೆ. ಜೋಶ್ ಆದ ಒಂದಷ್ಟು ಬಿ ಗ್ರೇಡ್ ಸಿನಿಮಾಗಳು ಕೂಡ ಮಾಡಿಬಿಟ್ರಿ. ಅದು ಹಂಗೆ ಕರ್ಸ್ಕೊಂತು ಅನ್ಫಾರ್ಚುನೇಟ್ಲಿ. ಅದು ಹಂಗೆ ಕರ್ಸ್ಕೊಂಡಿರೋದಕ್ಕೂ ನಾನು ಅದೇ ಹೇಳ್ತೀವಲ್ಲ ಸರ್, ನಾವು ಕತೆ ಹೇಳ್ತಾ ಹಂಗಿರಲ್ಲ, ಕತೆ ಕೇಳ್ತಾ ಹಂಗಿರಲ್ಲ, ಅಥವಾ ನಾವು ಸ್ಪಾಟ್ಗೆ ಹೋದಾಗ ಹಂಗಿರಲ್ಲ. ಬಟ್ ಆಮೇಲೆ ಅದು ಏನಾಗತ್ತಲ್ಲ ಅದು ನಮ್ಮ ಕೈಯಲ್ಲಿ ಇರಲ್ಲ. ಸೊ ಅದೇ ನಾನು ಅವೆಲ್ಲನೂ ನನಗೆ ಕಲಿಸಿದ ಪಾಠ ಏನಂದರೆ, ನಮ್ಮ ತಲೆ ಮೇಲೆ ನಮ್ಮ ಕೈ ಇರಬೇಕು, ಜಾಸ್ತಿ ಇದಾಗಬಾರ್ದು. ನಾನು ಹೇಳ್ದಾಗೆ ಇವಾಗೇನಾದ್ರು ಈ ಹಳೆ ರಾಕೇಶ್ಗೆ ಅಡ್ವೈಸ್ ಮಾಡು ಅಂತ ಹೇಳಿದ್ರೆ, ಜೋಶ್ ಆದ್ಮೇಲೆ 8 ವರ್ಷ ಅಟ್ಲೀಸ್ಟ್ 6 years ಸಿನಿಮಾ ಮಾಡಬೇಡ ಅಂತಿದ್ದೆ ನಾನು. 6-7 ವರ್ಷ ಸಿನಿಮಾನೇ ಮಾಡಬೇಡ ಜೋಶ್ ಆದ್ಮೇಲೆ, ಸುಮ್ಮನೆ ವರ್ಕೌಟ್ ಮಾಡು, ಡ್ಯಾನ್ಸ್ ಕಲಿ, ಫೋಕಸ್ ಆಗಿರೋ, ಕಷ್ಟ ಆದ್ರೂ ಪರವಾಗಿಲ್ಲ, ಸಿನಿಮಾನೇ ಮಾಡಬೇಡ ಈ ಟೈಮಲ್ಲಿ, ಈ ಫೇಸಲ್ಲಿ ನೀನು ಮತ್ತೆ ಯಾವ ಸಿನಿಮಾನೂ ಮಾಡಬೇಡ ಅಂತ ಹೇಳಿರ್ತಿದ್ದೆ. ಓಕೆ, ಯಾಕೆ ಹಾಗನ್ನಿಸ್ತು? ಯಾಕಂದ್ರೆ ಅವಾಗ ಟೈಮ್ ಹಂಗಿತ್ತು ಸರ್. ನಾನು ಹೇಳ್ದಾಗೆ ಮಾರ್ಕೆಟ್ ವಾಸ್ ಡಿಫ್ರೆಂಟ್, ಮಾರ್ಕೆಟ್ ಬೇಡಿಕೆ ಬೇರೆ ಇತ್ತು. ಅವಾಗ ದುನಿಯಾ ಥರ ಮೂವಿಗಳು ಬೇಕಿತ್ತು, ಮಾಸ್ ಹೀರೋಗಳು ಟ್ರೆಂಡ್ ಸ್ಟಾರ್ಟ್ ಆಗಿತ್ತು, ಆ ಥರದ್ದು ಟ್ರೆಂಡ್ ಇತ್ತು ನಮ್ಮ ಜೋಶ್ ಬಂದಾಗ. ಜಸ್ಟ್ 1 year or 2 years ಬ್ಯಾಕ್ ಬಂದಿದ್ದವೆಲ್ಲ. ಸೊ ಆ ಟ್ರೆಂಡ್ ಇರುವಾಗ ನಮ್ಮ ಥರ ಆ ಥರದ್ದು 20 years ಹುಡುಗ ಎಳಸು ಫೇಸು ವರ್ಕ್ ಆಗ್ತಿರ್ಲಿಲ್ಲ ಯಾವುದಕ್ಕೂ. ರಾಕೇಶ್ ಅಡಿಗ ಅವರು ಈಗೆಲ್ಲ ಮಾತಾಡೋದು ನೋಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆಗೆ ತುಂಬ ಆಧ್ಯಾತ್ಮದ ಕಡೆ ವಾಲ್ತಾ ಇದ್ದಾರಾ ಅಂತ ಒಂದು. ಆಮೇಲೆ ಯೋಗ ಮತ್ತು ಧ್ಯಾನ ಈಗಲೂ ಕೂಡ ಇದೆಯಾ? ಇದೆ. ನಾನು ಯೋಗ ಮತ್ತು ಧ್ಯಾನ ನೋಡೋ ರೀತಿ ಬೇರೆ ಸರ್, ನನ್ನ ಅಪ್ರೋಚ್ ಬೇರೆ. ಹೇಗೆ? ಈಗ ಯೋಗ ಅಂದ ತಕ್ಷಣ ಏನಂತಾರೆ, ಎಲ್ಲ ಆಸನ ಅನ್ಕೊಂತಾರೆ. ಓಕೆ. ಬಟ್ ನನ್ನ ಪ್ರಕಾರ ಇವಾಗ ನೀವು ಇಲ್ಲಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ರೀಚ್ ಆಗಬೇಕು. ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕು, ಆ ಯೂನಿಯನ್ ಇದೆಯಲ್ಲ, ಸೇರುವಿಕೆ, ನಾನು ಅಲ್ಲಿಗೆ ಹೋಗೋದು, ಅದನ್ನ ಯೋಗ ಅಂತ ಕರಿತೀವಿ. ಅದಕ್ಕೆ ಯಾವ ವಾಹನ ಬಳಸ್ತೀವಿ ಅದು ಆಸನ, ಪ್ರಾಣಾಯಾಮ, ಆ ಥರದ್ದು ಅದು. ಬಟ್ ನಾನು ಅಲ್ಲಿಂದ ಆ ಪಾಯಿಂಟ್ಗೆ ಸೇರ್ಬೇಕಲ್ವಾ. ಇವಾಗ ಇಲ್ಲಿಂದ ಈ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಮೂಲಾಧಾರದಿಂದ ಸಹಸ್ರಾರ ಸೇರ್ಬೇಕು ಅಂತ ಅಂತೀವಿ. ಇವಾಗ ನಾನು ಎವ್ರಿ ಡೇ ಇದ್ದು ಸರ್ವೈವಲ್ ಬಗ್ಗೆ ಯೋಚನೆ, ಮೂಲಾಧಾರ ಗ್ರೌಂಡ್ ಈಸ್ ಸರ್ವೈವಲ್ ಎನರ್ಜಿ ಅಂತ ಅಂತಾರಲ್ವಾ. ನಾನು ಸರ್ವೈವಲ್ ಬಗ್ಗೆ ಯೋಚನೆ ಇಲ್ಲ, ಐ ಆಮ್ ಸಾರ್ಟೆಡ್, ನನಗೆ ಇರೋದ್ರಲ್ಲಿ ತೃಪ್ತಿ, ಮಿನಿಮಲಿಸಮ್ ಅಲ್ಲಿ ಬದುಕ್ತಾ ಇದ್ದೀನಿ. ಇವಾಗ ಆಟೋಮೆಟಿಕ್ ಆಗಿ ನಿಮ್ದು ಇಡೀ ಯೋಚನೆ ನೀವು ಅಲ್ಲಿ ಇಲ್ಲ ಅಂದ್ರೆ ನಿಮ್ ಕಾನ್ಶಿಯಸ್ನೆಸ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಸೆಕ್ಷುಯಾಲಿಟಿ. ಅದು ನೀವು ಸಾರ್ಟೆಡ್ ಆಗಿದ್ರೆ, ಯಾವುದು ಟ್ರಿಗರ್ ಆಗ್ತಾ ಇಲ್ಲ ಅಥವಾ ಜಾಸ್ತಿ ಅದನ್ನ ಇಂಟೆಲಿಜೆನ್ಸ್ ಅಲ್ಲಿ ಬಿದ್ದಿಲ್ಲ ಅಂದ್ರೆ ಅದು ರೈಸ್ ಆಗತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಕಾನ್ಷಿಯಸ್ನೆಸ್ ಶಿಫ್ಟ್ ಆಗುತ್ತೆ. ಆದಾಗ ಮಣಿಪುರ, ನಿಮಗೆ ಸೆನ್ಸ್ ಆಫ್ ಕಂಪ್ಯಾರಿಸನ್ ಇಲ್ಲ, ಜಲಸಿ ಇಲ್ಲ, ಯಾರೋ ಹಿಂಗೆ ಇದಾಗ್ಬಿಟ್ಟ, ಯಾರೋ ಹಂಗಾಗ್ತಾ ಇದೆ, ನಮ್ಗೇನು ಆ ಥರದ್ದು ಏನು ಜಲಸಿ ಇಲ್ಲ, ಕಂಪ್ಯಾರಿಸನ್ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಯು ವಿಲ್ ಬಿ ಫಿಲ್ಡ್ ವಿತ್ ಕಂಪ್ಯಾಷನ್ ಅಂಡ್ ಲವ್. ಆಮೇಲೆ ಹಂಗೆ ಮೇಲೆ ಹೋಗ್ತಾ ನೀವು ಅದೇ ನಿಮ್ಮ ಕಾನ್ಷಿಯಸ್ ಹೆಂಗೆ ಶಿಫ್ಟ್ ಆಗುತ್ತೆ, ನೀವು ನಾಟಕ ಮಾಡಲ್ಲ, ಸುಳ್ಳು ಹೇಳಕ್ ಮನ್ಸು ಬರಲ್ಲ, ನೀವೇನಿದೆಯೋ ಅದನ್ನು ಕ್ಲಾರಿಟಿಯಾಗಿ ಮಾತಾಡ್ತೀರಾ, ಏನಿದೆಯೋ ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ನಿಮ್ಮ ಇಂಟ್ಯೂಷನ್ ಇಂಪ್ರೂವ್ ಆಗುತ್ತೆ. ಇದೆಲ್ಲ ಆದವ್ರೆ, ಇವೆಲ್ಲ ದಾಟ್ಕೊಂಡು ಈ ಮೂರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದವರೇ ಅಕ್ಕ ಮಹಾದೇವಿ, ಬಸವಣ್ಣ, ಜೀಸಸ್ ಕ್ರೈಸ್ಟ್, ರಾಘವೇಂದ್ರ ಸ್ವಾಮಿಗಳು. ಆ ಕಾಲಘಟ್ಟಕ್ಕೆ ಅವ್ರಿಗೆ ಏನೇನು ಸತ್ಯ ಇದೆ, ಯಾರು ರೆಲೆವೆಂಟ್ ಇಲ್ಲದೆ ಮಾತಾಡಿಲ್ಲ. ಆ ಕಾಲಘಟ್ಟಕ್ಕೆ ಏನೇನು ಸತ್ಯ ಅವಶ್ಯಕತೆ ಇತ್ತು ಅವಾಗ ಮಾತಾಡಿದ್ರು. ಎಲ್ಲರೂ ಅವಾಗ ಹುಚ್ಚರೇ ಅನ್ನಿಸ್ಕೊಂಡಿದ್ದು, ಯಾರನ್ನೂ ಏನು ಎತ್ತು ಕಿರೀಟ ಮೇಲೆ ಕೊಡ್ಸಿಲ್ಲ. ದಟ್ಸ್ ಹೌ ಇಟ್ ಹ್ಯಾಸ್ ಬೀನ್ ಮಾಡ್ಕೊಂಡು ಬಂದಿರೋದು. ನಾವು ಫಸ್ಟ್ ಆಫ್ ಆಲ್ ಈ ಬ್ರೈನಲ್ಲಿ ದೇವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಬ್ರೈನ್ಗೆ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಳದೆ 7 ಕಲರ್, ಅದ್ಬಿಟ್ಟು ಬೇರೆ ಕಲರ್ಸ್ ಇಲ್ವಾ? ನಾವು ಎಕ್ಸ್ರೇಲೆಲ್ಲ ನೋಡಿದ್ರೆ ಇದೆ ಇಷ್ಟೇ. ನಾವು ಕಾಣದೆ ರಿಯಾಲಿಟಿಲಿ ಚಿಕ್ಕ ರಿಯಾಲಿಟಿ, ಕೇಳದೆ
ಇಷ್ಟು ಮಿನಿಮಮ್ ಫ್ರೀಕ್ವೆನ್ಸಿ ಒಂದು ಸ್ಪೆಕ್ಟ್ರಮ್, ಅದಕ್ಕಿಂತ ಕಮ್ಮಿ ಕೇಳಿಸಲ್ಲ, ಜಾಸ್ತಿ ಕೇಳಿದ್ರೆ 2 ಡ್ರಮ್ ಹೊಡೆದೋಗುತ್ತೆ. ರಿಯಾಲಿಟಿಲೇ ಚಿಕ್ಕ ರಿಯಾಲಿಟಿ ನೋಡ್ತಾ ಇರೋದು. ಅಂಡ್ ನಮ್ಮ ಬ್ರೈನ್ ಡಿಸೈನ್ ಹೆಂಗಿದೆ ಅಂದ್ರೆ ಇಮ್ಯಾಜಿನೇಷನ್, ಇಮೇಜೇ ಬರೋದು. ನಾವ್ ಏನೇ ಹೇಳಿದ್ರು ಇಮೇಜೇ ಫಾರ್ಮ್ ಆಗಿ ನಾವು ನೋಡೋದು. ಅದ್ ಬಿಟ್ಟು ಬೇರೆ ಹೆಂಗೂ ಇದಾಗಕ್ಕಾಗಲ್ಲ. ಈ ಚಿಕ್ಕ ಲಿಮಿಟೆಡ್ ಬ್ರೈನ್ ಅಲ್ಲಿ ಇಡೀ ಕಾಸ್ಮೋಸ್ ನ ಕ್ರಿಯೇಟ್ ಮಾಡಿರೋ ಎನರ್ಜಿನ ಪರ್ಸೀವ್ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಟ್ಯೂನ್ ಇನ್ ಆಗ್ಬೋದು. ಹೆಂಗೆ ಈ 3 ಬೇಸ್ ಸರ್ವೈವಲ್, ಇದು ಅನಿಮಲಿಸ್ಟಿಕ್ 3 ಇದರಿಂದ ಮೇಲ್ ಬಂದು ರಿಯಾಲಿಟಿ ಹೋಗ್ತಾ ಹೋಗ್ತಾ ಶಿಫ್ಟ್ ಆದ್ರೆ ಹಂಗ್ ಟ್ಯೂನ್ ಇನ್ ಆದವ್ರೆ ಇವರೆಲ್ಲ. ಸೊ ಆ ಟ್ಯೂನಿಂಗ್ ಇನ್ ಪ್ರಾಸೆಸ್ ಇಲ್ಲಿ ಫಸ್ಟ್ 3ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನನ್ನ ಅನುಭವದ ಪ್ರಕಾರ ಅದನ್ನ 3ನ ಯಾವಾಗ್ಲೂ ಕಾಪಾಡ್ಕೊಂತ ಇರ್ಬೇಕು. ಇವಾಗ ಇಲ್ಲಿವರೆಗೂ ರೈಸ್ ಆಗಿದ್ರು ಮಧ್ಯದೊಂದು ಶೇಕ್ ಆದ್ರೆ ಡಮ್ ಅಂತ ಬೀಳ್ತಾರೆ. ಆ 3ನ ಯಾವಾಗ್ಲೂ ನಾವು ಕಾಪಾಡ್ಕೊಳ್ತಾ ಇದ್ರೆ ಮಿಕ್ಕಿದ್ದು ಆಟೋಮೆಟಿಕ್ ಆಗಿ ಎಳೆಯುತ್ತೆ. ಮಿಕ್ಕಿದ್ದು ನಾವೇನು ಎಫರ್ಟ್ ಹಾಕ್ಬೇಕಾಗಿಲ್ಲ. ದಟ್ ಈಸ್ ಅ ಪಾರ್ಟ್ ಆಫ್ ಎವಲ್ಯೂಷನ್. ಮಿಕ್ಕಿದ್ದು ಆಟೋಮೆಟಿಕ್ ಆಗಿ ಎಳೆಯುತ್ತೆ. ಬಟ್ ಇದನ್ನ ನಾವು ಫ್ಯಾಂಟಸಿಯಿಂದ ಎಷ್ಟೊಂದು ಕರಪ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ದಿರಾ ತುಂಬಾ ಮಿಸ್ಲೀಡ್ ಆಗ್ತಾ ಇರೋದ್ರಲ್ಲಿ ಐ ಫೀಲ್ ನನಗೆ ಹೆಲ್ಪ್ ಮಾಡೋಕ್ಕೆ ಆಗತ್ತೆ. ನಾನು ಚೇಂಜ್ ಮಾಡ್ತೀನಿ ನಿಮ್ಮ ಥಾಟ್ ಪ್ರೊಸೆಸ್ನ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಅರೌಂಡ್ 26 to 30 ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ಐ ಟೀಚ್ ದೆಮ್ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ದೆಮ್. ನಾನು ಅವ್ರ ಹೆಸರು ಅಥವಾ ಎಲ್ಲೋ ಏನೂ ಹೇಳ್ಕೊಳ್ಳಲ್ಲ. ಎಲ್ಲ ಏಜ್ ಗ್ರೂಪ್ಸ್ ಇದ್ದಾರೆ. ನನಗಿಂತ ತುಂಬ ದೊಡ್ಡವರು ಇದ್ದಾರೆ, ಸಣ್ಣವ್ರು ಇದ್ದಾರೆ. ಇಟ್ ಹ್ಯಾಸ್ ಹೆಲ್ಪ್ ದೆಮ್. ಸೊ ಬೇಸಿಕ್ಲಿ ವಾಟ್ ಈಸ್ ನಾಟ್ ಯುವರ್ ಮೈಂಡ್ ಅಂಡ್ ಬ್ರೈನ್ ಈಸ್ ಆಧ್ಯಾತ್ಮ ಅಂತಾರಲ್ಲ ಅಲ್ವಾ. ಸೊ ಮೈಂಡ್ ಬ್ರೈನ್ ಅರ್ಥ ಮಾಡ್ಕೊಂಬಿಡೋಣ, ಅವಾಗ ಮಿಕ್ಕಿರೋದೆಲ್ಲ ಆಧ್ಯಾತ್ಮನೇ ಹಂಗೆ. ಸೊ ಅದು ಅಂದ ತಕ್ಷಣ ನಾನೇನೋ ಕಾವಿ ಡೈಲಿ ಧ್ಯಾನ ಮಾಡ್ತೀನಿ, ಜಪ ಮಾಡ್ತೀನಿ, ನಂಗೆ ಏನಿಲ್ಲ. ನಾನು ಎಲ್ಲದನ್ನು ಸೈಂಟಿಫಿಕ್ ಅಪ್ರೋಚೇ ಕೊಡೋದು. ನನ್ನ ಉಸಿರು ಗಾಳಿ ಹೇಳ್ಕೊತೀನಿ, ಇಲ್ಲಿ ವೈಬ್ರೇಷನ್, ವೋಕಲ್ ಕಾರ್ಡಲ್ಲಿ ವೈಬ್ರೇಷನ್ ಆಗುತ್ತೆ, ನಾಲ್ಗೆಲ್ಲಿ ಪದ ಹೊರಡಿಸ್ತೀನಿ. ನನ್ನ ಗಮನನ ಅದಕ್ಕೆ ನಾನು ಅರ್ಪಿಸಿದ್ರೆ ಮಂತ್ರ ಮೆಡಿಟೇಷನ್. ನಾನು ನನ್ನ ಕೆಲಸ, ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ಇವಾಗ ಇಂಟರ್ವ್ಯೂ ಬರ್ಬೇಕು, ನನ್ನ ಫೋಕಸ್ ಇಷ್ಟೇ. ಆಮೇಲೆ ಮನೆಗೆ ಹೋಗ್ತೀನಿ. ರಿಸಲ್ಟು ಅಥವಾ ಏನಾಗತ್ತೆ, ಸಿನಿಮಾ ಏನಾಗತ್ತೆ ಗೊತ್ತಿಲ್ಲ. ಕರ್ಮಯೋಗ, ನಾನು ಮಂತ್ರ ಮೆಡಿಟೇಷನ್ ಮಾಡ್ತೀನಿ. ಒಂದು ಯಾವ್ದಾದ್ರು ಎನರ್ಜಿಗೆ ಸರೆಂಡರ್ ಆಗಿರ್ತೀನಿ. ಆ ಸರೆಂಡರೆನ್ಸ್ ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ. ಏನಾದ್ರೂ ಅದಕ್ಕೆ ಅಂಡ್ 100% ಬಿಲೀಫ್. ಅದು ಸ್ವಲ್ಪ ನಂಬ್ತೀನಿ ಅಂತಲ್ಲ, ಬ್ಲ್ಯಾಕ್ ಆರ್ ವೈಟ್ ಅಷ್ಟೇ. ನಂಬ್ತೀನ ಏನೇ ಆದ್ರೂ ಇಟ್ ಈಸ್ ಅವನೇನೋ ನನಗೆ ತಿದ್ಕೊಳ್ಳೋಕೆ ಇಟ್ ಈಸ್ ಗಿವಿಂಗ್ ಮಿ ದಟ್. ಇದು ಭಕ್ತಿ ಯೋಗ. ಇಲ್ಲ, ನಾನು ಬುಕ್ಸ್ ಓದ್ತೀನಿ, ತಿಳ್ಕೊಂತೀನಿ, ಏನ್ ಇನ್ನೂ ಅರ್ಥ ಮಾಡ್ಕೊಂತೀನಿ, ರಿಸರ್ಚ್ ಪೇಪರ್ಸ್ ಓದ್ತೀನಿ. ಜ್ಞಾನ ಯೋಗ. ಇಲ್ಲ, ನಾನು ಎದ್ದು ಡೈಲಿ ಮೆಡಿಟೇಷನ್ ಮಾಡ್ತೀನಿ, ಸಾಧನೆ ಮಾಡ್ತೀನಿ, ಟಿಪಿಕಲ್ ಆಗಿ ಇಷ್ಟು ಆಸನ, ಇಷ್ಟು ಇದು ಮಾಡ್ತೀನಿ, ಕ್ರಿಯಾ ಯೋಗ. ಸೊ ಬೇಸಿಕಲಿ ನಾವೇ ಎಲ್ಲ ಎವ್ರಿಥಿಂಗ್ ದಟ್ ಯೋಗ ಈಸ್ ದಟ್ ರೂತ್, ದಟ್ ಜರ್ನಿ, ದಟ್ ಯೂನಿಯನ್ ಅಷ್ಟೇ. ಎವ್ರಿಥಿಂಗ್ ಇಸ್ ದಟ್. ಸೊ ನಾನು ಹಂಗೆ ನೋಡ್ತೀನಿ. ಯೋಗ ಅಂದ್ರೆ ಹಂಗೆ ನೋಡ್ತೀನಿ, ಕರ್ಮ ಅಂದ್ರೆ ಹಂಗೆ ನೋಡ್ತೀನಿ, ದೇವರು ಅಂದ್ರೆ ಹಿಂಗೆ ನೋಡ್ತೀನಿ. ಸೊ ಮೈ ಅಪ್ರೋಚ್ ಈಸ್ ಲೈಕ್ ದಟ್. ಡೈಲಿ ಬೆಳಗ್ಗೆ ಚಾ ಕೊಟ್ಟು, ಚಾ ಜೋಡಿ ಬಿಸ್ಕತ್ ಕೊಟ್ಟು, ಬ್ರೆಡ್ ಕೊಟ್ಟು, ಇದನ್ನ ಕೊಡೋ ಬದಲಿ ಚಿಕ್ಕ ಮಕ್ಕಳ ಜೂನಿಯರ್ ಬಹಳ ಬೆಸ್ಟ್. ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಆಟ ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾರೆ. ನಾನು ನೋಡಿದ್ದೆ, ನನ್ನ ಅನುಭವ ಇದೆ, ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ನನಗೆ. ಕೆಮಿಕಲ್ ಮಿಕ್ಸ್ಡ್ ಅಂತದೆಲ್ಲ ನನಗೆ ಇದಕ್ಕೆಲ್ಲ ಇದು ಜೀನಿ ಚೆನ್ನಾಗಿದೆ, ಅಡ್ಡಿ ಇಲ್ಲ. ಜೀನಿ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ. ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ.